ಕಾಂಗ್ರೆಸ್ಸಿನವರು ಇದ್ದಕ್ಕಿದ್ದಾಗೆ ಇಂತಹ ಒಂದು ಬೃಹತ್ತಾದ ಸಮಾವೇಶವನ್ನ ಅದರಲ್ಲೂ ಹಾಸನ ಜಿಲ್ಲೆನಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತೇಳಿ ಮಾಧ್ಯಮ ಸ್ನೇಹಿತರು ವಿಧ ವಿಧವಾಗಿ ಚಿತ್ರಣವನ್ನ ಬಿಡಿಸಿಟ್ಟಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ದಾರೆ. ಕೆಲವರು ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನೇ ಮಾತಾಡಿದ್ರು ಕೂಡ ಈ ರಾಜ್ಯದ ಜನತೆಗೆ ನಾವುಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಭರವಸೆಯನ್ನ ತುಂಬಿದ್ದೇವೆ, ಆ ಭರವಸೆಯನ್ನ ಈಡೇರಿಸ್ತಾ ಇದ್ದೇವೆ ಅಂತ ಹೇಳಿ ಮೊದಲನೇದಾಗಿ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು. ಅದರ ಜೊತೆಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಟೀಕೆ ಟಿಪ್ಪಣಿಗಳಿಗೆ, ಅವರ ಸುಳ್ಳು ಹೇಳಿಕೆಗಳಿಗೆ, ಅವರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನಕಲ್ಯಾಣ ಸಮಾವೇಶವನ್ನು ಇವತ್ತು ಏರ್ಪಾಡು ಮಾಡಿದ್ದೇವೆ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿಗೆ, ಜನತಾದಳಕ್ಕೆ ಈ ರಾಜ್ಯದ ಜನ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ಗಳನ್ನ ಗೆದ್ದಿಸ್ಕೊಡೋದ್ರ ಮೂಲಕ ಅವರಿಗೆ ಪಾಠ ಕಲಿಸಿದ್ದಾರೆ. ಆದ್ರೆ ಅವರು ಪಾಠ ಕಲ್ತ್ಕೊಂಡಂಗೆ ಕಾಣಲಿಲ್ಲ. ಜನರ ತೀರ್ಮಾನವನ್ನು ಒಪ್ಪಿದ್ದೇವೆ ಅಂತ ಅವ್ರ ಬಾಯಿನಲ್ಲಿ ಬರಲೇ ಇಲ್ಲ. ಅದರ ಬದಲು ಏನು ಇವತ್ತು ಸಮರ್ಥವಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡಿದ್ದೇವೆ. 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಬಹುಶಃ ನಿಮಗೆ ಹೊಟ್ಟೆ ಉರಿ ತಡ್ಕೊಳ್ಳೋಕ್ಕಾಗದೇ ಇರಬಹುದು, ಆದರೆ ನೀವು ಕೂಡ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಕೂಡ ಬೇರೆ ರಾಜ್ಯಗಳಲ್ಲಿ ನಮ್ಮನ್ನ ಕಾಪಿ ಹೊಡೆದಿದ್ದಾರೆ. ಬೇರೆ ರಾಜ್ಯದಲ್ಲಿ ಅವರು ಕೂಡ ನಮ್ಮ ಹಾಗೆ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಹಣಕಾಸಿನಲ್ಲಿ ದಿವಾಳಿ ಎದ್ದೋಗಿದೆ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ. ಈ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಾನು ಈ ವೇದಿಕೆ ಮೂಲಕ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಜನತಾ ದಳದವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ನೀವು ಹುಟ್ಟಾಕ್ತಾ ಇದ್ದೀರಿ ಭೇದ ಭಾವ. ನಿಮ್ಮ ಮನೆ 3 ಅಲ್ಲ 4 ಅಲ್ಲ 5 ಬಾಗಿಲಾಗಿ ಹೋಗ್ಬಿಟ್ಟಿದೆ. ನಮಗೆ ಹೇಳ್ತಾ ಇದ್ದೀರಾ ನಿಮ್ ತಟ್ಟೆನಲ್ಲಿ ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂದ್ರೆ ನಿಮ್ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ, ಅದು ಗೊತ್ತಾಗ್ತಾ ಇಲ್ಲ ನಿಮಗೆ. ನಿಮ್ಮ ಪಕ್ಷದ ರೀತಿಯಲ್ಲಿ ನಾವೇನು ಬೇರೆ ಬೇರೆ ಗುಂಪುಗಾರಿಕೆಯನ್ನು ಮಾಡಲಿಲ್ಲ, ಇಲ್ಲ ಸಲ್ಲದ ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ, ಮುಖಂಡರುಗಳ ಮೇಲೆ ಮಾಡಲಿಲ್ಲ. ಆದರೆ ಒಂದು ಮಾತನ್ನ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತ ಘಟನೆಗಳನ್ನು ಹೇಳಬೇಕಾಗ್ತದೆ. ಯಾವ ಪಕ್ಷ ಜಾತ್ಯತೀತ ಅಂತ ಹೇಳಿಕೊಂಡು 25 ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು. ಯಾರು ಕೋಮುವಾದಿ ಪಕ್ಷ ಇದೆ, ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ. ನೀವು ನಾಚಿಕೆ ಆಗೋದಿಲ್ಲ ನಿಮಗೆ? ಮೊದಲು ಆ ಜಾತ್ಯತೀತ ಅನ್ನೋದನ್ನ ಚೇಂಜ್ ಮಾಡಿ
ಕೋಮುವಾದಿ ಪಕ್ಷ ಅಂತ ಹೇಳಿ ಸೇರಿಸ್ಕೊಳ್ಳಿ ನೀವು ಕೂಡ. ಆದ್ರಿಂದ ಸ್ನೇಹಿತರೆ, ಇವತ್ತು ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು. ಬಿಜೆಪಿಗೆ, ಜೆಡಿಎಸ್ಗೆ ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು. ಏನ್ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ? ಹಿಜಾಬ್ ತಗೊಂಡ್ ಬಂದ್ರಿ, ಗೋಮಾಂಸದ ಇಶ್ಯೂ ತಗೊಂಡ್ ಬಂದ್ರಿ, ಯಾವುದು ನಡೀಲಿಲ್ಲ. ಆದ್ರೆ ಇವತ್ತು ಮೂಢ ಹಗರಣ ತರ್ತಾ ಇದ್ದೀರಿ. ವಕ್ಫ್ ಪ್ರಾಪರ್ಟಿಗೆ ಆ ಇಶ್ಯೂ ತಗೊಂಡ್ ಬರ್ತಾ ಇದ್ದೀರಿ. ಯಾರ್ ಸ್ವಾಮಿ ನೋಟಿಸ್ಗಳು ಕೊಟ್ಟಿದ್ದು? ವಕ್ಫ್ ಪ್ರಾಪರ್ಟಿ ಬಗ್ಗೆ 2400 ನೋಟಿಸ್ ಅನ್ನ ಕೊಟ್ಟವರು ಯಾರು? ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ, ಅದು ನಾವೇ ಮುಚ್ಚಿಟ್ಕೊಂಡಿಲ್ಲ. ಈ ದೇಶದ ಪ್ರತಿನಿಧಿಗಳು ಅವರು ಕೂಡ ನಮ್ಮ ಹಾಗೆ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಜನ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತಕ್ಕಂಥ ಜನ. ನಾವು ಕೂಡ ಅವ್ರನ್ನ ಸಮಾಜದಲ್ಲಿ ಮುಂದೆ ತರಬೇಕು ಅಂತ ಹೇಳುವಂತದ್ದು. ಹಾಗಾಗಿ ಇವತ್ತು ಆ ವಕ್ಫ್ ಪ್ರಾಪರ್ಟಿ ಇವತ್ತು 2-3 ಟೀಮ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ನಿಮಗೆ ನಾಚಿಕೆ ಬರಬೇಕಲ್ಲ. ಅತಿ ಹೆಚ್ಚು ನೋಟಿಸ್ಗಳು ನಿಮ್ ಕಾಲದಲ್ಲೇ ಕೊಟ್ರೆ 2400, ನಾವು 1400 ಕೊಟ್ರೆ ನೀವು 2400 ಕೊಟ್ಟಿದ್ದೀರಾ. ಅದಕ್ಕೆ